ಒಂದ್ರೊಳಗೆ ಒಂದಿಟ್ಟಿದ್ದೀವಿ ಸೊ ದಟ್ ಓಕೆ ಇದು ಒಂದು ಯುನಿಕ್ ಕಾನ್ಸೆಪ್ಟ್. ಓಕೆ ಆ್ಯಂಡ್ ನೀವು ನೋಡ್ಬೋದು ದ ಮೋಸ್ಟ್ ಹೈಲೈಟೆಡ್ ಪಾರ್ಟ್ ಲಕ್ಸುರಿಯಸ್ ಶ್ಯಾಂಡ್ಲಿಯರ್ ಹಾಕಿದ್ದೀವಿ ನಾವು. ಸೊ ಅಪ್ರಾಕ್ಸಿಮೇಟ್ ಆಗಿ ನಿಮ್ಗೆ 1.7 to 1.8 lakhs ಕಂಪ್ಲೀಟ್ ಬಿಲ್ಡಿಂಗ್ ರೆಂಟಲ್ ಜನರೇಟ್ ಆಗುತ್ತೆ. ಕ್ಲಬ್ ಹೌಸು, ಸ್ವಿಮ್ಮಿಂಗ್ ಪೂಲು, ಒಳಗಡೆನೆ ಲೇಔಟ್ ಒಳಗೆ 6 ಪಾರ್ಕ್ಸ್ ಇದೆ. ಆ್ಯಂಡ್ ಪ್ರತಿ ವಾಲೂ ಕ್ಲಾಡಿಂಗ್ ಮಾಡಿದ್ದೀವಿ, ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದೀವಿ. ನಮ್ದೊಂದು ಫರ್ಮ್ ಇದೆ, ಅಭ್ಯುದಯ ರಾಮ್ ಕನ್ಸ್ಟ್ರಕ್ಷನ್ಸ್ ಅಂತ. ಅಭ್ಯುದಯ ರಾಮ್ ಕನ್ಸ್ಟ್ರಕ್ಷನ್ಸ್. ಸೊ ನಾವು ವಿ ಅಂಡರ್ಟೇಕ್ ಕನ್ಸ್ಟ್ರಕ್ಷನ್. ಇದು ನಾರ್ಮಲ್ ಟ್ಯೂಬ್ ಲೈಟ್ಸ್ ಅಲ್ಲ, ಅಂದ್ರೆ LED ಲೈಟ್ಸ್ ಅಲ್ಲ ಇದು. ಸೊ ಕಂಪ್ಲೀಟ್ಲಿ ಏನ್ ಕನ್ಸ್ಟ್ರಕ್ಟ್ ಮಾಡಿದಿರಲ್ಲ ಇದು ವಾಸ್ತು ಪ್ರಕಾರನೇ ಮಾಡಿ 100% ವಾಸ್ತು. 100% ವಾಸ್ತು ಪೂರ್ತಿ ಇದು ನೀವು ನೋಡ್ಬೋದು. ಕಂಪ್ಲೀಟ್ ಎಲ್ ಟೈಪ್ ಟೀಕ್ವುಡ್ ವಿಂಡೋಸ್ ವಿತ್ ಎನಫ್ ಸಫಿಷಿಯಂಟ್ ಲೈಟಿಂಗ್ ಇದೆ. ಶಿಂಗಲ್ಸ್ ಅಂತಾರೆ. ಶ್ರಿಂಗಲ್ಸ್. ಓಕೆ. ಶಿಂಗಲ್ಸ್ ಅಂತಾರೆ. ಸೊ ಇಟ್ ಈಸ್ ಮೇಡ್ ಔಟ್ ಆಫ್ ನ್ಯಾಚುರಲ್ ಸ್ಟೋನ್. ಸೊ ಒಂದು ಕಾನ್ಸೆಪ್ಟ್ ಬ್ಯೂಟಿ, ಇನ್ನೊಂದು ಕಾನ್ಸೆಪ್ಟ್ ಟೆಂಪರೇಚರ್ ಕನ್ಸಿಸ್ಟ್. ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಅಲ್ಲಿ ಇದೆ. 500 meters ಅಲ್ಲೇ ಮೆಟ್ರೋ ಇದೆ. ನಿಯರೆಸ್ಟ್. ಹಾಯ್ ನಮಸ್ಕಾರ ಎಲ್ಲರಿಗೂ NR ಪ್ರಾಪರ್ಟಿ ವರ್ಲ್ಡ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ತೋರಿಸಿಕೊಟ್ಟಿರೋ ಪ್ರಾಪರ್ಟಿಯ ಡೈಮೆನ್ಷನ್ ಬಂದು 30 into 50 ಆಗಿರುತ್ತೆ. ಇದು BDA ಅಪ್ರೂವ್ಡ್ ಹಾಗೆ BDA ಖಾತೆ ಇರ್ತಕ್ಕಂಥ ಪ್ರಾಪರ್ಟಿ. ಆ್ಯಂಡ್ ಈ ಪ್ರಾಪರ್ಟಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು IT ಹಬ್ಸ್ ಸೆಂಟರ್ ಅಲ್ಲಿ. ಸೊ ಇವಾಗ ನಮ್ಮ ಜೊತೆ ಈ ಪ್ರಾಪರ್ಟಿ ಓನರ್ ಕಮ್ ಬಿಲ್ಡರ್ ಆಗಿರ್ತಕ್ಕಂಥ ಹೇಮಂತ್ ಕುಮಾರ್ ಸರ್ ಇದ್ದಾರೆ. ಸೊ ಅವ್ರನ್ನ NR ಪ್ರಾಪರ್ಟೀಸ್ಗೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು NR ಪ್ರಾಪರ್ಟಿ ವರ್ಲ್ಡ್. ಸೊ ಇವರು ನಿಮಗೆ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ಸ್ ಕೂಡ ಮಾಡಿ ಕೊಡ್ತಾರೆ. ಸೊ ನೀವು ಅವ್ರನ್ನ ಡೈರೆಕ್ಟ್ ಆಗಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಸರ್, ಈ ಒಂದು ಬಿಲ್ಡಿಂಗ್ ನ ಡೈಮೆನ್ಷನ್ ಆಗಿರ್ಬೋದು ಅಥವಾ ಎಂಟ್ರೆನ್ಸ್ ಫೇಸಿಂಗ್ ಯಾವ ತರ ಇದೆ ದಯವಿಟ್ಟು ಮೇಡಮ್? ಇದು ಈಸ್ಟ್ ಫೇಸಿಂಗ್ 3050 BDA ಅಪ್ರೂವ್ಡ್ ಗೇಟೆಡ್ ಕಮ್ಯುನಿಟಿ, ದ ಲೇಕ್ ವ್ಯೂ ಅಡ್ರೆಸ್ ಅಂತ. ಕ್ಲಬ್ ಹೌಸು, ಸ್ವಿಮ್ಮಿಂಗ್ ಪೂಲು, ಒಳಗಡೆನೆ ಲೇಔಟ್ ಒಳಗೆ 6 ಪಾರ್ಕ್ಸ್ ಇದೆ. ಆಮೇಲೆ ಟೆನ್ನಿಸ್ ಕೋರ್ಟು, ಬ್ಯಾಡ್ಮಿಂಟನ್ ಕೋರ್ಟು, ಸ್ವಿಮ್ಮಿಂಗ್ ಪೂಲು ಇದೆಲ್ಲ ಇದೆ. ನಮ್ಮ ಬಿಲ್ಡಿಂಗ್ ಅಲ್ಲಿ ವಿ ಹ್ಯಾವ್ G+3. ಸೊ G+3. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ 2 ಕಾರ್ ಪಾರ್ಕಿಂಗ್ ಮಾಡಿ 1 2 BHK ಮಾಡಿದೀವಿ. ಫಸ್ಟ್ ಫ್ಲೋರ್ ಅಲ್ಲಿ 1 3 BHK ಮಾಡಿದೀವಿ. ಸೆಕೆಂಡ್ ಅಂಡ್ ಥರ್ಡ್ ಡ್ಯೂಪ್ಲೆಕ್ಸ್ ಮಾಡಿದೀವಿ. ಸೊ ಲಿಫ್ಟ್ ಫೆಸಿಲಿಟಿ ಇದೆ, ತುಂಬಾ ಪ್ರೀಮಿಯಂ ಆಗಿ ಕಟ್ಟಿದೀವಿ. ಬನ್ನಿ ನೋಡೋಣ. ಸೊ ಪ್ರಾಪರ್ಟಿ ಫೇಸಿಂಗ್ ಬಂದು ಯಾವ ಕಡೆ ಇರುತ್ತೆ ನಮಗೆ? ಸೈಟ್ ಫೇಸಿಂಗ್ ಈಸ್ಟ್ ಇದೆ. ಓಕೆ, ಸೈಟ್ ಫೇಸಿಂಗ್ ಈಸ್ಟ್. ಮೇನ್ ಡೋರ್ಸ್ ಆಲ್ಸೋ ಈಸ್ಟ್. ಸೈಟ್ ಫೇಸಿಂಗ್ ಅಂಡ್ ಮೇನ್ ಡೋರ್ಸ್ ಎರಡು ಈಸ್ಟ್. ಓಕೆ. ಇದು ಸಂಪು. ಓಕೆ. ಎಲ್ಲ ಪಿಲ್ಲರ್ಸ್ ಎಲ್ಲಾನು ಕ್ಲಾಡಿಂಗ್ ಮಾಡಿದೀವಿ, ವಾಲ್ ಎಲ್ಲಾನು ಕ್ಲಾಡಿಂಗ್ ಮಾಡಿದೀವಿ. 2 ದೊಡ್ಡ ಕಾರು, ಸ್ಪೇಷಿಯಸ್ ಪಾರ್ಕಿಂಗ್ ಇದೆ. ಮತ್ತೆ ಪೈಪ್ ಗ್ಯಾಸ್ ಲೈನ್ಸ್ ಇದೆ. ಆ ಸ್ಪೇಸ್ ಗ್ರಿಲ್ ಮಾಡಿದೀವಿ. ಪೈಪ್ ಗ್ಯಾಸ್ ಲೈನ್ಸ್ ಮತ್ತೆ ಲಿಫ್ಟ್ ಪ್ರಾವಿಷನ್ ಇದೆ. ಸೊ ಎವ್ರಿ ಫ್ಲೋರ್ಗೂ ಆಕ್ಸೆಸ್ ಇದೆ. ಅದು ಪ್ರೀಮಿಯಂ ಲಿಫ್ಟ್, ಟಚ್ ಬೇಸ್ಡ್ ಲಿಫ್ಟ್ ಮಾಡಿದೀವಿ. ಇದು ಗ್ರೌಂಡ್ ಫ್ಲೋರ್ 2 BHK. ಇದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಎಂಟರ್ ಆದಾಗ ಡೀಸೆಂಟ್ ಬಿಗರ್ ಲಿವಿಂಗ್ ಹಾಲ್. ಇದಕ್ಕೂ ಎಲ್ಲ ಫಾಲ್ ಸೀಲಿಂಗ್ ಲೈಟಿಂಗ್ ಎಲ್ಲ ಮಾಡಿದೀವಿ. ಇದು ಟಿವಿ ಯೂನಿಟ್. ನೀವು ನೋಡಬಹುದು, ಟಿವಿ ಯೂನಿಟ್ ಅಲ್ಲಿ ನೀವು ನೋಡಿದ್ರೆ ಪೂರ್ತಿ ರಾಫ್ಟರ್ಸ್, ಕಂಪ್ಲೀಟ್ ವಾಲ್ ಟಿವಿ ಯೂನಿಟ್ ಕಮ್ ಪೂಜಾ ಯೂನಿಟ್ ಮಾಡಿದೀವಿ. ಸೊ ಲಾವಿಶ್ ಇಂಟೀರಿಯರ್ಸ್ ಕೊಟ್ಟಿದ್ದೀವಿ. ಇದು ಬಂದು ಕಿಚನ್, ಓಪನ್ ಕಿಚನ್ ಕಮ್ ಡೈನಿಂಗ್. ಇದರಲ್ಲಿ ಹ್ಯಾಂಡಲ್ಲೆಸ್ ಡೋರ್ಸ್, ಸಾಫ್ಟ್ ಚಾನೆಲ್ಸ್, ಹ್ಯಾಂಡಲ್ಲೆಸ್ ಡೋರ್ಸ್. ಮತ್ತೆ ಇದೆಲ್ಲ ಎಪ್ಕೋ ಮೇಡ್. ಎಪ್ಕೋ ಕಂಪನಿ ಬೇಸ್ಡ್ ಟ್ಯಾಂಡಮ್ ಬಾಕ್ಸಸ್ ಹಾಕಿದೀವಿ. ಇದು ಪೂರ್ತಿ ಮಾಡ್ಯುಲರ್ ಕಿಚನ್ ಮಾಡಿದೀವಿ. ಯುಟಿಲಿಟಿ ಸ್ಪೇಸ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಮಾಡಿದೀವಿ. ಮತ್ತೆ ಬಟ್ಟೆ ಒಣಗಾಕಕ್ಕೆ ಇಲ್ಲಿ ಮಾಡ್ಕೊಂಡು ಫುಲ್ ಸೇಫ್ಟಿ ಗ್ರಿಲ್ ಮಾಡಿದೀವಿ. ಮತ್ತೆ ಇದು ಹ್ಯಾಂಡ್ ವಾಶ್ ಮಾಡಿದ್ವಿ. ಇದು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟ್ ಬಂದು ಮಾಮೂಲಿ ಶವರ್ ಏರಿಯಾ, ವೆಟ್ ಏರಿಯಾ, ಡ್ರೈ ಏರಿಯಾ ಸಪರೇಟ್ ಆಗಿ ತರ ಮಾಡಿದೀವಿ.
ಸೊ ಎಲ್ಲ ಫಿಟ್ಟಿಂಗ್ಸ್ ಕಂಪ್ಲೀಟ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್, ಜಾಗ್ವಾರ್ ಎಲ್ಲ ಫಿಟ್ಟಿಂಗ್ಸ್, ಸೆರಾ ಅಂಡ್ ಜಾಗ್ವಾರ್ ಫಿಟ್ಟಿಂಗ್ಸ್. ಸೆರಾ ಅಂಡ್ ಜಾಗ್ವಾರ್ ಫಿಟ್ಟಿಂಗ್ಸ್. ಮತ್ತೆ ಇದೊಂದು ಮಾಸ್ಟರ್ ಬೆಡ್ರೂಮ್. ಇದರಲ್ಲಿ ಬೆಡ್ ಅಂದ್ರೆ ಕಾಟ್ ವಿತ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಎಲ್ಲ ಸಾಫ್ಟ್ ಚಾನಲ್ ಬೇಸ್ಡ್ ವಾರ್ಡ್ರೋಬ್ಸ್. ಮತ್ತೆ ಇದು ವರ್ಕಿಂಗ್ ಯೂನಿಟ್ ಕಮ್ ಡ್ರೆಸ್ಸಿಂಗ್. ಸೊ 2 in 1 ಮಾಡಿದೀವಿ. ಇಲ್ಲಿ ಮಾಮೂಲಿ ಲ್ಯಾಪ್ಟಾಪ್ಗೆ ಕೇಬಲ್ ಪ್ರಾವಿಷನ್, ಸಾಕೆಟ್ಸ್ ಕೆಳಗಡೆ ಮಾಡಿದೀವಿ. ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ, ಸೊ ಫಿಟ್ಟಿಂಗ್ಸ್ ಇಲ್ಲಿ ಕೂಡ ಜಾಗ್ವಾರ್ ಅಲ್ಲ? ಹೌದು, ಇದೆಲ್ಲ ಸೆರಾ ಅಂಡ್ ಜಾಗ್ವಾರ್. ಅಂಡ್ ಇನ್ನೊಂದು ರೂಮು ಅಪೋಸಿಟ್ ಅಲ್ಲಿ. ಸೊ ಇದಕ್ಕೂ ಅದೇ ತರ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದೀವಿ. ಮತ್ತೆ ವರ್ಕ್ ಯೂನಿಟ್ ಕಮ್ ಡ್ರೆಸ್ಸಿಂಗ್ ಯೂನಿಟ್. ಸೊ ಸೀಲಿಂಗ್ಸ್ ಎಲ್ಲ ಆಲ್ರೆಡಿ ಸ್ಮಾರ್ಟ್ ಎಲ್ಲದಕ್ಕೂ ಫಾಲ್ ಸೀಲಿಂಗ್ ಮಾಡಿ LED ಲೈಟಿಂಗ್ಸ್ ಮಾಡಿದ್ವಿ. ಫ್ಯಾನ್ಸ್ ಎಲ್ಲಾನು ಓರಿಯಂಟ್ ಕಂಪನಿ ಬ್ರಾಂಡೆಡ್. ಸೊ ಇದು ಬಂದು ನೀವು ರೆಂಟಲ್ ಪರ್ಪಸ್ಗೋಸ್ಕರ ಇದು ರೆಂಟಲ್ ಪರ್ಪಸ್ ಗ್ರೌಂಡ್ ಫ್ಲೋರ್. ಓಕೆ ಸರ್, ಸೊ ಈ ಬಿಲ್ಡಿಂಗ್ ಅಲ್ಲಿ ನಾವು ಟೋಟಲ್ ಆಗಿ ಎಷ್ಟು ರೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಮೇಡಮ್, ಆಕ್ಚುಲಿ ನಾವು ಇದು ಕಟ್ಟಿರೋದು ಬಂದು ಓನರ್ ಇರೋದಕ್ಕೆ ಅಂತ ಡ್ಯೂಪ್ಲೆಕ್ಸ್ ಕಟ್ಟಿದೀವಿ. ಫಸ್ಟ್ ಫ್ಲೋರ್ ಒಂದು 3 BHK, ಗ್ರೌಂಡ್ ಫ್ಲೋರ್ 2 BHK. ಇದು ಗೇಟೆಡ್ ಕಮ್ಯುನಿಟಿ ವಿತ್ ಆಲ್ ಅಮ್ಯುನಿಟೀಸ್ ಇರೋದ್ರಿಂದ 2 BHKಗೆ ನಮಗೆ 28,000 to 30,000 ರೆಂಟ್ ಪೇ ಮಾಡ್ತಾರೆ. 3 BHKಗೆ 45,000 to 50,000 ರೆಂಟ್ ಪೇ ಮಾಡ್ತಾರೆ. ನೀವು ಡ್ಯೂಪ್ಲೆಕ್ಸ್ ರೆಂಟ್ ಮಾಡ್ತೀರಾ ಅಂದ್ರೆ ಅದು 1 lakh ವರೆಗೂ ರೆಂಟ್ ಹೋಗುತ್ತೆ. ಅದು ತುಂಬಾ ಲ್ಯಾವಿಶಿಂಗ್ ಆಗಿ ಕಟ್ಟಿದೀವಿ. ಸೊ ಅಪ್ರಾಕ್ಸಿಮೇಟ್ ಆಗಿ ನಿಮ್ಗೆ 1.7 to 1.8 lakhs ಕಂಪ್ಲೀಟ್ ಬಿಲ್ಡಿಂಗ್ ರೆಂಟಲ್ ಜನರೇಟ್ ಆಗುತ್ತೆ. ಲಕ್ಸುರಿಯಸ್ ರೆಂಟಲ್ ಜನರೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಫ್ಲೋರ್ ಹೋಗಿ ಮನೆ ನೋಡ್ಕೊಂಡು ಬರೋಣ. ಶೋರ್ ಮೇಡಮ್, ಶೋರ್. ಸೊ ಸರ್, ಇದು ಸ್ಮಾರ್ಟ್ ಲಿಫ್ಟ್ ಅಂತ ಹೇಳಿದೆ. ಸೊ ಇದರ ಫೀಚರ್ಸ್ ಮೇಡಮ್, ಪೂರ್ತಿ ಟಚ್ ಸ್ಕ್ರೀನ್ ಬೇಸ್ಡ್ ಪ್ಯಾನಲ್ ಹಾಕಿದೀವಿ. ಮತ್ತೆ ಕಾಲರ್ ಸೇಫ್ಟಿ ಕಾಲಿಂಗ್ ಆಪ್ಷನ್ಸ್, ಮತ್ತೆ ಸೇಫ್ಟಿ ಬೆಲ್. ಮತ್ತೆ ನೀವು ನೋಡಬಹುದು ಇಂಟೀರಿಯರ್ಸ್ ಪೂರ್ತಿ ಇದೆಲ್ಲ ಸ್ಕ್ರಾಚ್ ಪ್ರೂಫ್ ಅಂಡ್ ವೆರಿ ಪ್ರೀಮಿಯಂ ಇಂಟೀರಿಯರ್ಸ್ ವಿತ್ LED ಲೈಟಿಂಗ್ ಮಾಡಿದೀವಿ. ಎಲ್ಲ ಟಚ್ ಸ್ಕ್ರೀನ್ ಬೇಸ್ಡ್. ಮತ್ತೆ ಇಲ್ಲಿ ನೀವು ಆಚೆ ಬಂದ್ರೆ ಕಂಪ್ಲೀಟ್ ಫ್ಲೋರ್ ಅಂದ್ರೆ ಸ್ಟೇರ್ ಕೇಸ್ ಏರಿಯಾ ಪೂರ್ತಿ ಲಪೋತ್ರ ರಫ್ ಗ್ರಾನೈಟ್ ಹಾಕಿದೀವಿ. ಅಂಡ್ ಪ್ರತಿ ವಾಲ್ನು ಕ್ಲಾಡಿಂಗ್ ಮಾಡಿದೀವಿ, ಸ್ಟೋನ್ ಕ್ಲಾಡಿಂಗ್ ಮಾಡಿದೀವಿ. ಅಂಡ್ ಪೂರ್ತಿ ಇದು ಟೀಕ್ ವುಡ್. ಈ ಟೀಕ್ ವುಡ್ ಸುತ್ತ ಬಾರ್ಡರ್ ಬೀಡಿಂಗ್ ತರ ಗ್ರಾನೈಟ್ ಅಲ್ಲಿ ಮಾಡಿದೀವಿ. ಸೊ ಅಲ್ಟ್ರಾ ಲಕ್ಸುರಿಯಸ್ ವೈಬ್ಸ್ ಇದು ಈಸ್ಟ್ ಫೇಸಿಂಗ್ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲೇ ಡೋರ್ ಬರುತ್ತೆ. ಸೊ ಇದು 3 BHK. ಇದು 3 BHK. ಸೊ ಇದು ಬಂದು 3 BHK ಮನೆ ಆಗಿರುತ್ತೆ. ಸೊ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇದು ಒಂದು ಲಿವಿಂಗ್ ಏರಿಯಾ. ಇದೊಂದು ದೊಡ್ಡ ಲಿವಿಂಗ್ ಏರಿಯಾ ಇದೆ, ಸ್ಪೇಷಿಯಸ್ ಲಿವಿಂಗ್ ಏರಿಯಾ. ಇದರಲ್ಲೂ ನಾವು ಟಿವಿ ಯೂನಿಟ್ ಕಮ್ ಪೂಜಾ ಯೂನಿಟ್, ಮತ್ತೆ ಒಂದು ಸುಮ್ಮನೆ ಒಂದು ವರ್ಕ್ ಸ್ಟೇಷನ್ ತರ ಒಂದು ಮಾಡಿದ್ವಿ. ವೆಂಟಿಲೇಷನ್. ಇದು ಲಿವಿಂಗ್ ಏರಿಯಾ ವಿತ್ ಫಾಲ್ ಸೀಲಿಂಗ್, ಫ್ಯಾನ್ ಎಲ್ಲ ಫಿಕ್ಸ್ಚರ್ಸ್ ಹಾಕಿದೀವಿ. ಅಂಡ್ ನೆಕ್ಸ್ಟ್ ನೀವು ಬಂದ್ರೆ ಇದು ಡೈನಿಂಗ್. ಸೊ ಇದು ಡೈನಿಂಗ್ ಸ್ಪೇಸ್, ಸ್ಪೇಷಿಯಸ್ ಡೈನಿಂಗ್ ಕಮ್ ಕಿಚನ್. ಒಂದು ದೊಡ್ಡ ಕಿಚನ್ ಕಮ್ ಡೈನಿಂಗ್. ಇದರಲ್ಲೂ ಅಷ್ಟೇ ಟ್ಯಾಂಡಮ್ ಬಾಕ್ಸಸ್ ಎಲ್ಲ ಎಬ್ಕೋ ಕಂಪನಿದ ಹಾಕಿದೀವಿ. ಎಲ್ಲ ಬ್ರಾಂಡೆಡ್, 10 years ವಾರಂಟಿ ವಿತ್ ವಾರಂಟಿ. ಟ್ಯಾಪ್ಸ್ ಎಲ್ಲ ಇದು ನೋಡಿ ಜಾಗ್ವಾರ್, ಇದೆಲ್ಲ ಜಾಗ್ವಾರ್ ಟ್ಯಾಪ್ಸ್. ಮತ್ತೆ ಇದು ಸ್ಟೀಲ್ ಸಿಂಕ್ಸ್ ಹಾಕಿದೀವಿ. ಮತ್ತೆ ಇದಕ್ಕೆ ಇದು ಅಷ್ಟೇ ಪೂರ್ತಿ ಫಾಲ್ ಸೀಲಿಂಗ್, ಪ್ರೀಮಿಯಂ ಫಾಲ್ ಸೀಲಿಂಗ್ ವಿತ್ LED ಲೈಟ್ಸ್ ಮಾಡಿದೀವಿ. ಹೌದು ಮೇಡಮ್. ಇಲ್ಲಿ ಫ್ಯಾನ್ ಕೊಟ್ಟಿದ್ದೀವಿ. ಇದು ಒಂದು ಯುಟಿಲಿಟಿ ಏರಿಯಾ, ಇಲ್ಲಿ ಇದು ಗ್ರಿಲ್ಡ್ ಕವರ್ಡ್ ಯುಟಿಲಿಟಿನೇ ಇದೆ. ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋ ಸ್ಪೇಸ್, ಮತ್ತೆ ಬಟ್ಟೆ ಒಣಗಿ ಹಾಕೊಬಹುದು. ಇವಾಗ ಇದು ಒಂದು ರೂಮ್, ಇದನ್ನ ವಿ ಕಾಲ್ ಇಟ್ ಆಸ್ ರೂಮ್ ನಂಬರ್ 3. ಇದು ಆಸ್ ಇಟ್ ಈಸ್ ನೀವು ಕೆಳಗೆ ನೋಡಿದ್ರಲ್ಲ ಅದೇ ತರ ಒಂದು ಸ್ಟಡಿ ಯೂನಿಟ್ ಕಮ್ ಡ್ರೆಸ್ಸಿಂಗ್ ವಿತ್ ವಾರ್ಡ್ರೋಬ್, ಮತ್ತೆ ಬೆಡ್ ಫುಲ್ ಆ ಕಾರ್ನರ್ ಹೋಗುತ್ತಿದೆ. ಹೆಂಗಾದ್ರೂ. ಇದು ಒಂದು ವಾಶ್ ಬೇಸನ್ ಯೂನಿಟ್ ಮಾಡಿದೀವಿ. ಇದು ಕಾಮನ್ ಟಾಯ್ಲೆಟ್ ವಿತ್ ವೆಟ್ ಏರಿಯಾ, ಡ್ರೈ ಏರಿಯಾ ಪಾರ್ಟಿಷನ್ ಅಂಡ್ ಎಕ್ಸಾಸ್ಟ್ ಫ್ಯಾನ್ ಹಾಕಿದೀವಿ. ಅಂಡ್ ಇದು ಬಂದು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಸೇಮ್ ಒಂದು ವರ್ಕಿಂಗ್ ಯೂನಿಟ್ ಕಮ್ ಡ್ರೆಸ್ಸಿಂಗ್ ಯೂನಿಟ್ ಮಾಡಿದೀವಿ. ಸೊ ಪೂರ್ತಿ ಎಲ್ಲ ನೀವು ನೋಡಿದ್ರೆ ಪ್ರೀಮಿಯಂ ಹ್ಯಾಂಡಲ್ಸ್, ನಾಬ್ಸ್, ಮತ್ತೆ ಎಲ್ಲ 1 mm ಥಿಕ್ನೆಸ್ ಲ್ಯಾಮಿನೇಟ್ಸ್ ಹಾಕಿದೀವಿ. 1 mm ಥಿಕ್ನೆಸ್ ಲ್ಯಾಮಿನೇಟ್ಸ್. ಮತ್ತೆ ಎಲ್ಲ ಫಾಲ್ ಸೀಲಿಂಗ್ ಆಗಿದೆ. ಇದಕ್ಕೂ ಬೆಡ್ ಪ್ರಾವಿಷನ್ ಇದೆ. ಮತ್ತೆ ಇದು ವಿತ್ ಅಟ್ಯಾಚ್ ಬಾತ್ರೂಮ್ ವಿತ್ ಫಿಟ್ಟಿಂಗ್ಸ್. ಮತ್ತೆ ರೂಮ್ ನಂಬರ್ 2
ಇದು. ಸೊ ರೂಮ್ ನಂಬರ್ 2 ಇದು ಇದರಲ್ಲೂ ಅಷ್ಟೇ, ಇದು ವಿತ್ ಅಟ್ಯಾಚ್ ಬಾತ್ರೂಮ್. ಇದು ವೆಟ್ ಏರಿಯಾ ಡ್ರೈ ಏರಿಯಾ ಅದೇ ತರ ಕಾನ್ಸೆಪ್ಟ್ ಅಲ್ಲೇ ಮಾಡಿದೀವಿ. ಇದಕ್ಕೂ ಬೆಡ್ ಮತ್ತೆ ಇದಕ್ಕೊಂದು ಲಕ್ಸುರಿಯಸ್ ಫಿನಿಶಿಂಗ್ ವಾರ್ಡ್ರೋಬ್ಸ್ ಎಲ್ಲ ಲಕ್ಸುರಿಯಸ್ ಫಿನಿಶಿಂಗ್ ಒಂದು ಕೊಟ್ಟಿದ್ದೀವಿ. ಸೊ ಇದೆಲ್ಲ ಸ್ಟೋರೇಜ್ ಸ್ಪೇಸ್. ಸೊ ಎಲ್ಲ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಸ್, ಎಲ್ಲ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಸ್, ಎಲ್ಲ ಸ್ಲೈಡಿಂಗ್ ಡೋರ್ ಮತ್ತೆ ಕಾಂಬಿನೇಷನ್ ಯುನಿಕ್ ಕಾಂಬಿನೇಷನ್ಸ್ ಕ್ರಿಯೇಟ್ ಮಾಡಿದೀವಿ. ವುಡನ್ ಲ್ಯಾಮಿನೇಟ್ಸ್ ಪ್ಲಸ್ ಸ್ಯಾಟಿನ್ ಲ್ಯಾಮಿನೇಟ್ ಅಲ್ಲಿ ಯುನಿಕ್ ಕಾಂಬಿನೇಷನ್ಸ್ ಕ್ರಿಯೇಟ್ ಮಾಡಿದೀವಿ. ದ ಮೋಸ್ಟ್ ಐಕಾನಿಕ್ ಪಾರ್ಟ್ ಆಫ್ ದಿಸ್ ಬಿಲ್ಡಿಂಗ್ ಡ್ಯೂಪ್ಲೆಕ್ಸ್ ಮನೆ, ಅದನ್ನ ನಾನು ಈಗ ತೋರ್ಸಕ್ ಹೊರಟಿದ್ದೀನಿ ಸರ್ ಜೊತೆ. ಸೊ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಅವರೇ ಕೊಡ್ತಾರೆ. ಸೊ ಇನ್ಯಾಕಲ್ಲ ಹೋಗೋಣ ಬನ್ನಿ. ಸೊ ನಾನು ನಿಮ್ಗೆ ಹೇಳ್ದಂಗೆ ಈಗ ಲಕ್ಸುರಿಯಸ್ ಅಂಡ್ ಐಕಾನಿಕ್ ಪಾರ್ಟ್. ಸೊ ಸೀಲಿಂಗ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಸೀಲಿಂಗ್ಸ್ ಎಲ್ಲ HPL ಶೀಟ್ಸ್ ಯೂಸ್ ಮಾಡಿದೀವಿ ವಿತ್ 10 years ವಾರಂಟಿ. 10 years ವಾರಂಟಿ. ನೀವು ನೋಡಬಹುದು ಸರ್ಫೇಸ್ ಫಿಟ್ಟಿಂಗ್ ಲೈಟ್ಸ್ ಮಾಡಿದೀವಿ. ಓಕೆ. ಅಂಡ್ ಅಗೇನ್ ಲಪೋತ್ರ ಇಲ್ಲಿ ಒಂದು ಶೂ ಯೂನಿಟ್ ಮಾಡಿದೀವಿ. ಶೂ ರ್ಯಾಕ್ ಸ್ಪೇಸ್ ಮಾಡಿದೀವಿ. ಸೊ ದಟ್ ಡ್ಯೂಪ್ಲೆಕ್ಸ್ ಎಂಟ್ರೆನ್ಸ್ ಗೆ ನಮ್ಗೆ ವಾಸ್ತು ಪ್ರಕಾರ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಡೋರ್ ಬರುತ್ತೆ. ಇದು ಈಸ್ಟ್ ಫೇಸಿಂಗ್ ಡೋರ್. ಒಂದು ಫಾಯರ್ ಯೂನಿಟ್, ಎದುರುಗಡೆ ಒಂದು ದೇವರದು ಕೃಷ್ಣಂದು ಏನಾದ್ರು ಇಟ್ಕೋಬಹುದು. ಮತ್ತೆ ಇಲ್ಲಿ ವಾಲ್ ಆರ್ಟ್ ಮಾಡಿದೀವಿ. ಇದರಲ್ಲಿ ಏನಾದ್ರು ಗ್ರೀನ್ಸ್ ಇಟ್ಕೋಬಹುದು ಅಂತ ಅಂದ್ಬಿಟ್ಟು ಒಂದು ಡಿಸೈನ್ ಮಾಡಿದೀವಿ. ಮೇಲ್ಗಡೆ ಟ್ರ್ಯಾಕ್ ಲೈಟ್ಸ್, ಪ್ರೀಮಿಯಂ ಲೆವೆಲ್ ಟ್ರ್ಯಾಕ್ ಲೈಟ್ಸ್. ಸೊ ಮೇನ್ ಡೋರ್ ಬಂದು ನಮಗೆ ಟೀಕ್ವುಡ್ ಆಗಿದೆ. ಕಂಪ್ಲೀಟ್ ವಿಂಡೋಸ್ ಡೋರ್ಸ್ ಎಲ್ಲ ಟೀಕ್ವುಡ್. ಕಂಪ್ಲೀಟ್ ಟೀಕ್ವುಡ್. ಓಕೆ. ಸೊ ಯೂಸ್ ಕಂಪ್ಲೀಟ್ ಆಗಿ ನೀವೇನ್ ಇಂಟೀರಿಯರ್ಸ್ ಅಲ್ಲಿ ಏನೆಲ್ಲ ನೋಡ್ತೀರಾ ಕಂಪ್ಲೀಟ್ ಆಗಿ ಟೀಕ್ವುಡ್ ಫಿನಿಶಿಂಗ್. ಇದೆಲ್ಲಾನು ನಿಮಗೆ HDHMR ಅಲ್ಲಿ ಡ್ಯೂಕೋ ಮಾಡಿ ಪ್ಯಾಟರ್ನ್ಸ್ ಮಾಡಿದೀವಿ. ಓಕೆ. ನೀವು ದೇವರ ಮನೆಯನ್ನು ನೋಡಬಹುದು. ಇದು ಕಂಪ್ಲೀಟ್ ಟೀಕ್ವುಡ್, ಫಾಲ್ ಸೀಲಿಂಗ್ ವಿನಿಯರು ಅಂಡ್ ಮಾರ್ಬಲ್, ಆನಿಕ್ಸ್ ಮಾರ್ಬಲ್ ಹಾಕಿದೀವಿ. ತುಂಬಾ ಪ್ರೀಮಿಯಂ ಕ್ವಾಲಿಟಿ ಮಾರ್ಬಲ್. ಸೊ ಒಳಗೆ ಕೂತು ಪೂಜೆ ಮಾಡಬಹುದು. ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಒಂದು ಲಕ್ಸುರಿಯಸ್ ಟಿವಿ ಯೂನಿಟ್ ಮಾಡಿದೀವಿ. ಕ್ರಾಫ್ಟರ್ಸ್. ಮತ್ತೆ ಸೀಲಿಂಗ್ ಆಟಂಬರ್ಗ್ ಫ್ಯಾನ್ ಹಾಕಿದೀವಿ. ಸೊ ಸೀಲಿಂಗ್ಸ್ ಎಲ್ಲ ಫಾಲ್ ಸೀಲಿಂಗ್ ಆಗಿದೆ. ಅಂಡ್ ಇದು ವುಡನ್ ವುಡನ್ ಮಾಡಿದೀವಿ. ವಿನಿಯರ್ ವುಡ್ಸ್. ಇದು ಫ್ರೆಂಚ್ ವಿಂಡೋಸ್ ಅಂತ. ಅಂಡ್ ನೀವು ನೋಡ್ಬೋದು ದ ಮೋಸ್ಟ್ ಹೈಲೈಟೆಡ್ ಪಾರ್ಟ್ ಲಕ್ಸುರಿಯಸ್ ಶಾಂಡ್ಲಿಯರ್ ಹಾಕಿದೀವಿ ನಾವು, ವಿಚ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಬಿಕಾಸ್ ನೀವು ಜನರಲ್ ಆಗಿ ರೌಂಡ್ ನೋಡಿರ್ತೀರಾ, ಅದು ನಿಮ್ಗೆ 20-30 ಸಾವಿರಕ್ಕೆಲ್ಲ ಸಿಗುತ್ತೆ. ಬಟ್ ಇದು ಕಂಪ್ಲೀಟ್ಲಿ ವಿತ್ ಕ್ರಿಸ್ಟಲ್ಸ್. ಇದು ನಾರ್ಮಲ್ ಟ್ಯೂಬ್ ಲೈಟ್ಸ್ ಅಲ್ಲ, ಅಂದ್ರೆ LED ಲೈಟ್ಸ್ ಅಲ್ಲ. ಇದು ವಿತ್ ಕಂಪ್ಲೀಟ್ಲಿ ಬೋತ್ ಸೈಡ್ ಕ್ರಿಸ್ಟಲ್ಡ್. ಹೌದು. ಇಟ್ ಗಿವ್ಸ್ ಲಕ್ಸುರಿಯಸ್ ಲುಕ್. ಸೊ ನಾವು ಯಾವುದೇ ಕಾಂಪ್ರಮೈಸ್ ಆಗಿಲ್ಲ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇಂಟೀರಿಯರ್ಸ್ ಅಲ್ಲಿ. ಅಂಡ್ ಇದು ಅದನ್ನ ನೀವು ಫಾರ್ಮಲ್ ಲಿವಿಂಗ್ ಅಂತ ಅಂದ್ರೆ ಬೇಕಾದ್ರೆ ಪಾರ್ಟಿಷನ್ ಮಾಡ್ಕೊಂಡ್ರೆ ಇದು ಇನ್ಫಾರ್ಮಲ್ ಲಿವಿಂಗ್. ಮತ್ತೆ ಇದು ಡೈನಿಂಗ್ ಏರಿಯಾ. ಇದು ಡೈನಿಂಗ್ ಏರಿಯಾ ಬರುತ್ತೆ. ಇಲ್ಲಿ ರೆಫ್ರಿಜರೇಟರ್ಗೆ ಮಾಡಿದೀವಿ. ಇದೊಂದು ಕ್ರಾಕರಿ ಯೂನಿಟ್ ಮಾಡಿದೀವಿ. ಇದು ಹ್ಯಾಂಡ್ ವಾಶ್, ಸಿಂಕ್ ಪಾಯಿಂಟ್. ಇದು ಬಂದು ನಮಗೊಂದು ಪೌಡರ್ ರೂಮ್ ಅಂತ. ಗೆಸ್ ಬಂದ್ರೆ ಜಸ್ಟ್ ಟಾಯ್ಲೆಟ್ ಯೂಸ್ ಮಾಡ್ಕೋಬಹುದು. ಅಂಡ್ ಇದು ನಮ್ದು ಮಾಡ್ಯುಲರ್ ಕಿಚನ್. ವೆರಿ ವೆಲ್ ಪ್ಲಾನ್ಡ್. ಎಲ್ಲ ಪ್ರೀಮಿಯಂ ಥಿಂಗ್ಸ್ ಯೂಸ್ ಮಾಡಿದೀವಿ. ಇದು ನಮ್ಮ ರೋಲಿಂಗ್ ಶಟರ್ಸ್ ಹಾಕಿದೀವಿ, ಎಕ್ಸ್ಪೋ ಕಂಪನಿದು. ಇದರೊಳಗೆ ನಿಮ್ ಫ್ರಿಡ್ಜು ಇದೆಲ್ಲ ಪ್ರೊಫೈಲ್ ಲೈಟ್ಸ್ ಇರುವಂತದ್ದು. ಅಂಡ್ ಮತ್ತೆ ಇದು ನೀವು ಟ್ಯಾಂಡಮ್ ಬಾಕ್ಸಸ್ ನೋಡ್ಬೋದು. ಇದು ಹೆಂಗೆ ಒಂದ್ರೊಳಗೆ ಒಂದ್ ಇಟ್ಟಿದೀವಿ. ಸೊ ದಟ್ ಇದು ಒಂದು ಯುನಿಕ್ ಕಾನ್ಸೆಪ್ಟ್. ಸೊ ಅದೇ ತರ ಮಾಡಿ ಎಲ್ಲ ಇದು ಟಾಲ್ ಯೂನಿಟ್ ಬರುತ್ತಿದೆ. ಇದು ನೀವು ಒಂದು ಪ್ಯಾಂಟ್ರಿ ಯೂನಿಟ್. ಇದು ವೀಕರ್ ಬ್ಯಾಸ್ಕೆಟ್ಸ್, ಮಾಮೂಲಿ ನಿಮ್ ವೆಜಿಟೇಬಲ್ಸ್ ಫ್ರೂಟ್ಸ್ಗೆಲ್ಲ. ಅಂಡ್ ಇಲ್ಲಿ ಬಂದು ಓವನ್ ಯೂನಿಟ್ಗೆ ಅಂತ ಪ್ಲಾನ್ ಮಾಡಿ ಇಟ್ಟಿದ್ದೀವಿ. ಇದು ಅಷ್ಟೇ ಪೂರ್ತಿ ಲಾಫ್ಟ್ ಎಲ್ಲಾನು ಹ್ಯಾಂಡಲ್ ಲೆಸ್ ಡೋರ್ಸ್. ಎಲ್ಲ ಪುಷ್ ಟು ಓಪನ್ ಅಷ್ಟೇ. ಜಸ್ಟ್ ಪುಷ್ ಮಾಡಿದ್ರೆ ಓಪನ್ ಅಂಡ್ ಕ್ಲೋಸ್, ಹ್ಯಾಂಡಲ್ ಲೆಸ್. ಸೊ ನೋಡಿದ್ರೆ ತುಂಬಾ ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಡ್ಯೂಪ್ಲೆಕ್ಸ್ ಮನೆಯಲ್ಲಿರೋ ಈ ಒಂದು ಐಕಾನಿಕ್ ಪಾರ್ಟ್ ಕಿಚನ್ ನ ಮಾಡಿದ್ದಾರೆ. ಸೊ ಇಲ್ಲಿ ಯುಟಿಲಿಟಿ ಸ್ಪೇಸ್ ಇದೆ. ಇಲ್ಲಿ ನಾವು ವುಡನ್ ಟೈಲ್ ಫ್ಲೋರಿಂಗ್ ಯೂಸ್ ಮಾಡಿದೀವಿ. ತುಂಬಾ ಸ್ಪೇಷಿಯಸ್ ಆಗಿ, ಅಂದ್ರೆ ದೊಡ್ಡ ಸಾಲಿಡ್ ಸಿಂಕ್ ಹಾಕಿದೀವಿ. ಅಂಡ್
ಒಳ್ಳೆ ಸ್ಪೇಷಿಯಸ್. ಇಲ್ಲೊಂದು ವಾಷಿಂಗ್ ಮಿಷಿನ್ ಯೂನಿಟ್ಗೂ ಪ್ರಾವಿಷನ್ ಮಾಡಿದೀವಿ, ಕಂಪ್ಲೀಟ್ಲಿ ಗ್ರಿಲ್ಡ್ ಸೇಫ್ಟಿ ಪರ್ಪಸ್. ಸರ್ ಈ ಪಾಯಿಂಟ್ ಅಲ್ಲಿ ನಂಗೆ ಒಂದು ಕ್ವೆಶ್ಚನ್ ಕೇಳ್ಬೇಕು ಅನ್ಸ್ತಿದೆ. ಸೊ ಏನಂದ್ರೆ ಸೊ ಇಷ್ಟು ಬ್ಯೂಟಿಫುಲ್ ಅಂಡ್ ಲಾವಿಶ್ ಆಗಿ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದೀರಲ್ಲ, ಸೊ ನೀವು ಕ್ಲೈಂಟ್ಸ್ ನಿಮ್ಮ ಅಪ್ರೋಚ್ ಮಾಡಿದ್ರೆ ಸೊ ಅವ್ರಿಗೂ ಇದೇ ರೀತಿ ಕನ್ಸ್ಟ್ರಕ್ಷನ್ಸ್ ಮಾಡ್ಕೊಡ್ತೀರಾ? ಖಂಡಿತ ಮೇಡಮ್. ನಮ್ದೊಂದು ಫರ್ಮ್ ಇದೆ, ಅಭ್ಯುದಯ ರಾಮ್ ಕನ್ಸ್ಟ್ರಕ್ಷನ್ಸ್ ಅಂತ. ಅಭ್ಯುದಯ ರಾಮ್ ಕನ್ಸ್ಟ್ರಕ್ಷನ್ಸ್. ಓಕೆ. ಸೊ ನಾವು ವಿ ಅಂಡರ್ಟೇಕ್ ಕನ್ಸ್ಟ್ರಕ್ಷನ್. ಸೊ ನಾವು ಇದಕ್ಕೆ ಬಂದಿದ್ದು ಬೇಸಿಕಲಿ ಬಿಸ್ನೆಸ್ ಪಾಯಿಂಟ್ ಇಂದ ಅಲ್ಲ, ಬಟ್ ನಾವ್ ಇವಾಗ ಮಾಡ್ತಾ ಇರೋ ಪ್ರಾಜೆಕ್ಟ್ಸ್ ಎಲ್ಲಾನು ಬೈ ವರ್ಡ್ ಆಫ್ ಮೌತ್. ನಮ್ ಕ್ಲೈಂಟ್ಸ್ ಇನ್ನೊಬ್ರಿಗೆ ಹೇಳಿ ಇದೇ ಫಸ್ಟ್ ಟೈಮ್ ನಾವು ಮಾರ್ಕೆಟಿಂಗ್ ಅಂತ ಸ್ಟಾರ್ಟ್ ಮಾಡಿರೋದು ವಿತ್ ಎನ್ಆರ್ ಪ್ರಾಪರ್ಟೀಸ್. ಓಕೆ. ಸೊ ಇವ್ರ್ಸ್ ನೋಡಿದ್ರಲ್ಲ, ಸೊ ಇವ್ರು ಬಂದು ಅಭ್ಯುದಯ ರಾಮ್ ಕನ್ಸ್ಟ್ರಕ್ಷನ್ಸ್ ಅಂತ ಇದೆ. ಸೊ ನೀವು ಇದೇ ರೀತಿ ಅಥವಾ ಇನ್ನೂ ಜಾಸ್ತಿ ಲಕ್ಸುರಿಯಸ್ ಆಗಿ ಮಾಡಿಸ್ಬೇಕಂದ್ರೆ ಸರ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ಸೊ ಈ ವಾಪಸ್ ಈ ಮನೆಗೆ ಬರೋಣ. ಸೊ ಈ ಫ್ಲೋರ್ ಅಲ್ಲಿ ನಾವೇನ್ ನೋಡಿದ್ವಿ ಅಲ್ಲ, ಸೊ ಇಲ್ಲಿ ನಮ್ಗೆ ಕಿಚನ್ ಇದೆ, ಪೌಡರ್ ರೂಮ್ ಇದೆ, ಹಾಗೆ ಮೇನ್ಸ್ ಲಕ್ಸುರಿಯಸ್ ಲಿವಿಂಗ್ ಸ್ಪೇಸ್ ಇದೆ, ಪ್ಲಸ್ ಡೈನಿಂಗ್ ಹಾಲ್ ಇದೆ. ಅದು ಬಿಟ್ರೆ ಇಲ್ಲಿ ಒಂದು ರೂಮ್ ಇದೆ ಅಲ್ಲ? ಹೌದು, ಇದು ಕುಬೇರ್ ಮೂಲೆ ಬರುತ್ತೆ. ಕುಬೇರ್ ಮೂಲೆಯಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಕಿಚನ್ ಅಗ್ನಿ ಮೂಲೆಯಲ್ಲಿ ಇದೆ, ದೇವ್ರ ಮೂಲೆಗೆ ದೇವ್ರ ಮನೆ ಮತ್ತೆ ಎಂಟ್ರೆನ್ಸ್ ಇದೆ. ನೀವು ಇದು ಮೇನ್ ಮಾಸ್ಟರ್ ಬೆಡ್ರೂಮ್, ಒನ್ ಆಫ್ ದ ಮಾಸ್ಟರ್ ಬೆಡ್ರೂಮ್. ಇದು ಎಂಟರ್ ಆದಾಗ ಒಂದು ಫಾಯರ್ ಯೂನಿಟ್ ಗೆ ವಾಲ್ ಆರ್ಟ್ ಮಾಡಿದೀವಿ. ಟ್ರ್ಯಾಕ್ ಲೈಟ್ಸ್ ನೀವು ನೋಡಬಹುದು, ಕಂಪ್ಲೀಟ್ ವಾಲ್ ಆರ್ಟ್ ಇದು. ಅಂಡ್ ಇದು ಬಂದು ನಿಮ್ಗೆ ಮಾಸ್ಟರ್ ಬೆಡ್ ಅಂದ್ರೆ ಕಿಂಗ್ ಸೈಜ್ ಕಾಟ್ ವಿತ್ ಹೆಡ್ ಬೋರ್ಡ್ ಕುಷನ್ಡ್ ಅಂಡ್ ಬ್ಯಾಕ್ ಗ್ರೌಂಡ್ ವಾಲ್ ಆರ್ಟ್. ಮತ್ತೆ ಇದೆಲ್ಲ ನಿಮಗೆ ಸಿರ್ಕಾ ಸ್ಪ್ರೇ ಅಂದ್ರೆ ಇಟಾಲಿಯನ್ ಪೇಂಟ್. ಇದೆಲ್ಲ ಪೂರ್ತಿ ಪ್ರೀಮಿಯಂ ಇಟಾಲಿಯನ್ ಪೇಂಟ್. ನೀವು ಇದು ನೋಡ್ಬೋದು, ವಾರ್ಡ್ರೋಬ್ ಅಷ್ಟೇ ಪೂರ್ತಿ ಇಟಾಲಿಯನ್ ಲ್ಯಾಮಿನೇಟ್ಸ್ ಅಲ್ಲ, ಇದು ಇಟಾಲಿಯನ್ ಪೇಂಟ್ಸ್. ಇಟಾಲಿಯನ್ ಪೇಂಟ್ಸ್. ಮತ್ತೆ ಇದೆಲ್ಲಾನು ಪಿವಿಡಿ ಕೋಟೆಡ್ ಹ್ಯಾಂಡಲ್ಸ್. ಸೊ ಎಷ್ಟು ವರ್ಷ ಆದ್ರೂ ಅದು ಏನೂ ಆಗಲ್ಲ. ಅಲ್ಲೊಂದು ಮಿರರ್ ಡಿಸೈನ್ ಪರ್ಪಸ್ಗೆ ಅಂತ ಒಂದು ಮಿರರ್ ಹಾಕಿದೀವಿ. ಮತ್ತೆ ಇಲ್ಲಿ ನಾವು ಒಂದು ಡ್ರೆಸ್ಸಿಂಗ್ ಯೂನಿಟ್ ಮಾಡಿದೀವಿ. ಇದೊಂದು ವರ್ಕ್ ಏರಿಯಾ ಮಾಡಿದೀವಿ, ಸಪರೇಟ್ ಮಾಡಿದೀವಿ. ಇಲ್ಲಿ ನೀವು ನೋಡಿದ್ರೆ ಒಂದು ವಾಶ್ ಬೇಸನ್ ಯೂನಿಟ್, ಕಮೋಡ್ ಮತ್ತೆ ವೆಟ್ ಏರಿಯಾ, ಶವರ್ ಏರಿಯಾ ಇಲ್ಲೂ ಕೂಡ ಸಪರೇಟ್ ಆಗಿ ಮಾಡಿದೀವಿ ವಿತ್ ವೆಂಟಿಲೇಷನ್ ಅಂಡ್ ಎಕ್ಸಾಸ್ಟ್ ಫ್ಯಾನ್ಸ್. ಮತ್ತೆ ಇಲ್ಲಿ ಒಂದು ನೀಶು ಮಾಡಿದೀವಿ ಸೊ ದಟ್ ಕ್ಲೈಂಟ್ಸ್ ಅಂದ್ರೆ ತಗೊಳ್ಳೋರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದೊಂಥರ ಚೆನ್ನಾಗಿ ಕಾಣುತ್ತೆ. ಸೊ ಕಂಪ್ಲೀಟ್ಲಿ ಏನ್ ಕನ್ಸ್ಟ್ರಕ್ಟ್ ಮಾಡಿದಿರಲ್ಲ, ಇದು ವಾಸ್ತು ಪ್ರಕಾರನೇ ಮಾಡಿ 100% ವಾಸ್ತು. 100% ವಾಸ್ತು. ಇಲ್ಲೊಂದು ಈ ಸ್ಪೇಸ್ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ನಾವು ಈ ಸ್ಟೆಪ್ಸ್ ಕೆಳಗೆ ಒಂದು ಸ್ಟಡಿ ಕಮ್ ವರ್ಕ್ ಯೂನಿಟ್ ಮಾಡಿದೀವಿ, ಅಲ್ಲಿ UPS ಯೂನಿಟ್ ಮಾಡಿದೀವಿ. ಸೊ ಅದು UPS ಯೂನಿಟ್. ಸೊ ಇಲ್ಲೂ ಒಂದು ಬಾಕ್ಸ್ ಮಾಡಿದೀವಿ. ಸೊ ಈ ಸ್ಪೇಸ್ ವೇಸ್ಟ್ ಮಾಡೋದು ಬೇಡ ಅಂತ ಯುಟಿಲೈಸ್ ಮಾಡ್ಕೊಂಡಿದೀವಿ. ಸೊ ಯಾವ ಪ್ಲೇಸ್ ಇಲ್ಲಿ ವೇಸ್ಟ್ ಮಾಡಿಲ್ಲ, ಸೊ ಒಂದಲ್ಲ ಯುಟಿಲಿಟಿಗೆ ಯೂಸ್ ಮಾಡಿದ್ದೀರಾ. ಸೊ ಸರ್ ನೆಕ್ಸ್ಟ್ ಫ್ಲೋರ್ ಗೆ ಹೋಗೋಣ. ಸೊ ಇಲ್ಲಿ ಫ್ಲೋರಿಂಗ್ ಆಗಿರ್ಬೋದು ಅಥವಾ ರೇಲಿಂಗ್ಸ್ ಆಗಿರ್ಬೋದು. ಇದು ಫ್ಲೋರಿಂಗ್ ಕಂಪ್ಲೀಟ್ಲಿ ಪ್ರೀಮಿಯಂ ಗ್ರಾನೈಟ್ ಯೂಸ್ ಮಾಡಿದೀವಿ. ಪ್ರೀಮಿಯಂ ಗ್ರಾನೈಟ್ಸ್. ಕೆಲವರಿಗೆ ಮಾರ್ಬಲ್ ಯೂಸ್ ಇಷ್ಟ ಅಂದ್ರೆ ಕೋಲ್ಡ್ ಅದು ಎಲ್ಲ ಆಗುತ್ತೆ. ಇನ್ನ ಇಷ್ಟು ಲ್ಯಾವಿಶಿಂಗ್ ಹೌಸ್ಗೆ ವೆಟ್ರಿಫೈಡ್ ಅಷ್ಟು ಸರಿ ಇರಲ್ಲ. ಸೊ ಅದಕ್ಕೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿರೋ ಗ್ರಾನೈಟ್ ನೀವು ನೋಡಿದ್ರೆ ಮಾರ್ಬಲ್ ತರನೇ ಇದೆ, ಕಲರ್ ಬೇಜ್ ಕಲರ್ ಐವರಿ ಇದೆ, ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಫ್ಲೋರ್ ಹೋಗೋಣ ಸರ್. ಓಕೆ ಮೇಡಮ್. ಇದೆಲ್ಲಾನು ಟೀಕ್ ವುಡ್ ಹ್ಯಾಂಡ್ ರೈಲ್ಸ್. ಸೊ ಇದು ಕೂಡ ಟೀಕ್ ವುಡ್ ಎಲ್ಲ ಟೀಕ್ ವುಡ್. ಮತ್ತೆ ನೀವು ನೋಡಬಹುದು ಫುಟ್ ಸೆನ್ಸರ್ ಲ್ಯಾಂಪ್ಸ್ ಹಾಕಿದೀವಿ. ಸೊ ಫುಟ್ ಸೆನ್ಸರ್ ಲ್ಯಾಂಪ್ಸ್ ಕೂಡ ಇದೆ. ಸೊ ಈಗ ನಾವು ನೆಕ್ಸ್ಟ್ ಫ್ಲೋರ್ ಗೆ ರೀಚ್ ಆಗಿದ್ದೀವಿ. ಸೊ ಈ ಒಂದು ಸ್ಪೆಷಾಲಿಟಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಸರ್. ಮೇಡಮ್, ಇದು ಡಬಲ್ ಲೈಟ್ ಯೂಸ್ ಮಾಡಿದೀವಿ. ಏನಂದ್ರೆ ಜನರಲ್ ಆಗಿ ಈ ಓಪನ್ ಸ್ಪೇಸ್ ಇದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಒಂದೇ ಮನೆ ತರ ಫೀಲ್ ಆಗುತ್ತೆ. ಕ್ಲೋಸ್ ಮಾಡ್ಬಿಟ್ಟು ಇಲ್ಲೂ ಒಂದು ರೂಮ್ ಹಾಕ್ಬಿಡ್ಬೋದು. ಬಟ್ ಆದ್ರೆ ಇಲ್ಲಿ 3 ರೂಮ್ಸ್ಗೂ ಕೆಳಗಡೆಗೂ ಕನೆಕ್ಷನ್ ಇರಲ್ಲ. ಸೊ ಅದರಿಂದ ನಾವ್ ಏನ್ ಮಾಡಿದೀವಿ, ಇದು ಪೂರ್ತಿ ಕಟ್ ಓಪನ್ ಬಿಟ್ಟು ಪೂರ್ತಿ ವಿನಿಯರ್ ಅಲ್ಲಿ ಮತ್ತೆ ಡಿಸೈನ್ ಮಾಡಿ ಶಾಂಡ್ಲಿಯರ್ ಹಾಕಿ ಕೆಳಗಡೆಗೂ ಇದಕ್ಕೂ ತುಂಬಾ ವೈಡ್ ಸ್ಪೇಸ್ ಕೊಟ್ಟಿದೀವಿ, ತುಂಬಾ ದೊಡ್ಡದಾಗಿ ಕೊಟ್ಟಿದೀವಿ. ಸೊ ದಟ್ ಇಟ್ ಲುಕ್ಸ್ ಗುಡ್ ಅಂತ. ಮತ್ತೆ ಪೂರ್ತಿ ಎಲ್ಲ ಲೈಟಿಂಗ್ ಪರ್ಪಸ್ಗೆ ಟೀಕ್ ವುಡ್ ಎಲ್ಲ ಟೀಕ್ ವುಡ್, ಇದು ಎಲ್ಲ ಟೀಕ್ ವುಡ್ ಹ್ಯಾಂಡ್ ರೈಲ್ಸ್. ಮತ್ತೆ ಇದು ಒನ್ ಆಫ್ ದ ಮಾಸ್ಟರ್ ಬೆಡ್ರೂಮ್ 2 ಅಂತ ಹೇಳ್ಬೋದು. ಸೊ ಇದಕ್ಕೂ ಅಷ್ಟೇ ಒಂದು ಫಾಯರ್ ಯೂನಿಟ್ ವಾಲ್ ಆರ್ಟ್ ಮಾಡಿದೀವಿ. ಮತ್ತೆ ಇದಕ್ಕೆ ಸ್ವಲ್ಪ ಕಾಂಬಿನೇಷನ್ ಚೇಂಜ್ ಮಾಡಿದೀವಿ, ರಾಫ್ಟರ್ಸ್ ಮತ್ತೆ ಡ್ರೆಸ್ಸಿಂಗ್ ಯೂನಿಟ್. ಇದು ಒಂದು ವರ್ಕ್ ಏರಿಯಾ. ಇದು ಮಾಮೂಲಿ ವಾರ್ಡ್ರೋಬ್ಸ್. ಅಂಡ್ ದೆನ್ ಇದು
ಬೆಡ್ ವಿತ್ ಹೆಡ್ ಬೋರ್ಡ್ ಓಕೆ ವಿತ್ ಕುಷನ್ ಅಂಡ್ ಲ್ಯಾಮಿನೇಟೆಡ್ ಗ್ರೂವ್ಸ್ ಮಾಡಿದೀವಿ. ಸೊ ಅದು ಲ್ಯಾಮಿನೇಷನ್ಸ್. ಲ್ಯಾಮಿನೇಟೆಡ್ ಸ್ಟೋನ್ ಫಿನಿಶ್ ಲ್ಯಾಮಿನೇಟೆಡ್ ಅದು. ಓಕೆ ಅಂಡ್ ನೀವು ನೋಡ್ಬೋದು ಬೆಡ್ಡಿನ ಎರಡು ಸೈಡಲ್ಲೂ ಎಲ್ಲ ನಾವು ಯೂಸ್ ಮಾಡಿರೋದೆಲ್ಲ ವುಡನ್ GM ಪ್ಲೇಟ್ಸ್. ಓಕೆ ಬೆಡ್ ಎರಡು ಸೈಡಲ್ಲೂ ಚಾರ್ಜಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಸೊ ಪ್ರತಿಯೊಂದು ರೂಮ್ಗೂ ನೀವು ಕಂಪ್ಲೀಟ್ಲಿ ಸೈಡ್ ಟೇಬಲ್ಸ್, ಹೌದು ಸೈಡ್ ಟೇಬಲ್ಸ್, ಚಾರ್ಜಿಂಗ್ ಪಾಯಿಂಟ್ಸ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀವಿ. ಓಕೆ ಮತ್ತೆ ಇದು ಫುಲ್ಲು ಫಾಲ್ ಸೀಲಿಂಗ್ ಆಗಿದೆ, ಪೂರ್ತಿ ಫಾಲ್ ಸೀಲಿಂಗ್ ಆಗಿದೆ. ಇದು ವುಡನ್ ಸೀಲಿಂಗ್ ಸೊ ಮಾಡಿದೆ, ಅದು ವುಡನ್ ಫಿನಿಶಿಂಗ್ ವುಡನ್ ಬರುತ್ತೆ. ಫಿನಿಶಿಂಗ್. ಸೊ ಈಗ ಅಂಡ್ ಇದು ಒನ್ ಆಫ್ ದ ರೂಮ್. ಅಂಡ್ ಡೋರ್ಸ್ ಎಲ್ಲಾನು ನಾವು ವಿನಿಯರ್ ಡೋರ್ಸ್ ಹಾಕಿದೀವಿ, ಡೋರ್ಸ್ ಎಲ್ಲ ವಿನಿಯರ್ ಡೋರ್ಸ್. ಮತ್ತೆ ಇದೆಲ್ಲ ಆಂಟಿಕ್ ಹ್ಯಾಂಡಲ್ಸ್ ಎಲ್ಲ ಆಂಟಿಕ್ ಹಾಕಿದೀವಿ. ಓಕೆ ಅಂಡ್ ಇದು ಒನ್ ಆಫ್ ದ ಬ್ಯೂಟಿಫುಲ್ ರೂಮ್. ಇದು ಟಿವಿ ಯೂನಿಟ್. ಓಕೆ ಟಿವಿ ಯೂನಿಟ್ ವಿತ್ ಡ್ರೆಸ್ಸಿಂಗ್, ಈ ಡ್ರೆಸ್ಸಿಂಗ್ ಸ್ಪೇಸ್ ಮಾಡಿ ಟಿವಿ ಯೂನಿಟ್ ಮಾಡಿದ್ವಿ. ಅಂಡ್ ಇದು ಅಷ್ಟೇ ಲಕ್ಸುರಿಯಸ್ ಹೆಡ್ ಬೋರ್ಡ್, ಫುಲ್ ಪ್ರೀಮಿಯಂ ಆಗಿದೆ. ಮತ್ತೆ ವಾರ್ಡ್ರೋಬ್ ಇದರಲ್ಲಿ ಏನಂದ್ರೆ ಪೂರ್ತಿ ಹ್ಯಾಂಡ್ ಮೇಡ್ ರಾಫ್ಟರ್ಸ್, ಇದೆಲ್ಲ ಎಲ್ಲ 1 mm. ಮತ್ತೆ ಇದು ಅಷ್ಟೇ ಹ್ಯಾಂಡ್ ಮೇಡ್ ಹ್ಯಾಂಡಲ್, ಇಲ್ಲೇ ನಾವು ಸೈಟ್ ಅಲ್ಲೇ ಮಾಡಿರೋದು. ಇದೆಲ್ಲ ನಾಬ್ಸ್ ಯೂಸ್ ಮಾಡಿದೀವಿ. ಸೊ ಸೀಲಿಂಗ್ ಫುಲ್ ಫಾಲ್ ಸೀಲಿಂಗ್ ಆಗಿದೆ ಮೇಡಮ್. ಎಲ್ಲದಕ್ಕೂ ರಿಮೋಟ್ ಕಂಟ್ರೋಲ್ ಬೇಸ್ಡ್ ಫ್ಯಾನ್ಸ್, ಸ್ಮಾರ್ಟ್ ಫ್ಯಾನ್ಸ್ ಯೂಸ್ ಮಾಡಿದೀವಿ. ಸೊ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಅಟ್ಯಾಚ್ಡ್ ವಾಶ್ರೂಮ್ ಈ ಡ್ಯೂಪ್ಲೆಕ್ಸ್ ಮನೇಲಿ ಎಲ್ಲಾ ರೂಮ್ಸ್ಗೂ ಅಟ್ಯಾಚ್. ಪ್ರತಿಯೊಂದು ರೂಮ್ಗೂ ಅಟ್ಯಾಚ್. ಓಕೆ. ಸೊ ಸರ್ ಈ ಸ್ಪೇಸ್ ಮತ್ತೆ ಈ ಸ್ಪೇಸ್ ನ ನೀವು ಯಾವ ಒಂದು ಇದ್ರ ಮೇಲೆ ಕನ್ಸ್ಟ್ರಕ್ಟ್ ಮಾಡಿದ್ರಿ ಮೇಡಮ್? ಅಂದ್ರೆ ಇದು ಒಂದು ನೇಚರ್ ಥೀಮ್ ಅಂತ ಇಟ್ಕೊಂಡು ಬಿಲ್ಡ್ ಮಾಡಿದೀವಿ. ಅಂದ್ರೆ ನೀವು ಹೊರಗಡೆ ನೋಡ್ಬೋದು, ಇಟ್ ಈಸ್ ಓಪನ್. ಇದು ಬಂದು ನಮಗೆ ಗಾರ್ಡನ್, ಟೆರೆಸ್ ಗಾರ್ಡನ್ ಕಾನ್ಸೆಪ್ಟ್. ಮತ್ತೆ ಇಲ್ಲೊಂದು ನ್ಯಾಚುರಲ್ ಸ್ಟೋನ್ ಅಲ್ಲಿ ಸೀಟಿಂಗ್ ಕ್ರಿಯೇಟ್ ಮಾಡಿದೀವಿ. ಪೂರ್ತಿ ಟೆರಾಕೋಟಾ ಟೈಲ್ ಯೂಸ್ ಮಾಡಿದೀವಿ. ಅಂಡ್ ವುಡನ್ ಫಿನಿಶ್ HPL ಶೀಟ್ಸ್ ಯೂಸ್ ಮಾಡಿದೀವಿ. ಅಂಡ್ ವುಡನ್ ಫ್ಲೋರಿಂಗ್ ಯೂಸ್ ಮಾಡಿದೀವಿ. ಫ್ಲೋರಿಂಗ್ ವುಡನ್. ಸೊ ಇಲ್ಲಿ ನಿಮ್ಗೆ ನ್ಯಾಚುರಲ್ ಫೀಲ್ ಕೊಡುತ್ತೆ. ಪೂರ್ತಿ ಟೀಕ್ ವುಡ್, ಮತ್ತೆ ಇದೆಲ್ಲಾನು ಪೂರ್ತಿ ಟೀಕ್ ಅಲ್ಲೇ ಮಾಡಿದೀವಿ. ಸೊ ದಟ್ ನಿಮ್ಗೆ ವಿಂಟೇಜ್ ವೈಬ್ಸ್ ಸಿಗುತ್ತೆ ನಿಮಗೆ. ಮತ್ತೆ ಇಲ್ಲೂ ಒಂದು ಸೆಟ್ಟಿಂಗ್ ಮಾಡಿದೀವಿ. ಸೊ ದಟ್ ಇಲ್ಲೊಂದು ಇನ್ಫಾರ್ಮಲ್ ಟಿವಿ ಯೂನಿಟ್ ಮಾಡಿ ಒಂದು ಜಸ್ಟ್ ಪ್ರೈವೇಟ್ ಸೆಕೆಂಡ್ ಲಿವಿಂಗ್ ಸ್ಪೇಸ್ ತರ ಒಂದು ಲೈಬ್ರರಿ ಯೂನಿಟ್ ಆಗಿ ಯೂಸ್ ಮಾಡ್ಕೋಬಹುದು ಇದು. ಓಕೆ. ಸೊ ಇಲ್ಲಿ ಕೂಡ ನೀವು ನ್ಯಾಚುರಲ್ ಸ್ಟೋನ್ ಕಾನ್ಸೆಪ್ಟ್, ಇಲ್ಲೂ ನಾವು ನ್ಯಾಚುರಲ್ ಸ್ಟೋನ್ ಕೊಟ್ಟಿದೀವಿ. ಆ ಫೀಲ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೊರಗಡೆಗೂ ಇಲ್ಲಿ ಪ್ಲಾಂಟೇಶನ್ಸ್ ಹಾಕಿದ್ರೆ ಇಲ್ಲಿ ಕುತ್ಕೊಂಡು ಓದೋದಕ್ಕೆ ಮಕ್ಕಳಿಗೆಲ್ಲ. ಕಿಡ್ಸ್ ರೂಮ್ ಪಕ್ಕದಲ್ಲೇ ಇದೆ. ಓಕೆ. ಸೊ ದಿಸ್ ಇಸ್ ಕಿಡ್ಸ್ ರೂಮ್ ಅಂತ ಮಾಡಿದೀವಿ. ಓಕೆ. ಸೊ ಬಟ್ ದೊಡ್ಡದಾಗೆ ಇದೆ ಕಿಡ್ಸ್ ರೂಮ್. ಇದು ಬೆಡ್ ವಿತ್ ಹೆಡ್ ಬೋರ್ಡ್ ಅಂಡ್ ಪ್ರೀಮಿಯಂ ಫಿನಿಶಿಂಗ್. ಪೂರ್ತಿ ಇದಕ್ಕೆ ನೀವು ನೋಡ್ಬೋದು ಕಂಪ್ಲೀಟ್ ಎಲ್ ಟೈಪ್ ಟೀಕ್ ವುಡ್ ವಿಂಡೋಸ್ ವಿತ್ ಎನಫ್ ಸಫಿಶಿಯಂಟ್ ಲೈಟಿಂಗ್ ಇದೆ. ಮತ್ತೆ ಅಲ್ಲೂ ಒಂದು ಸೊ ಇಟ್ ಇಸ್ ಲೈಕ್ ಇಲ್ಲಿ ಲೈಟ್ಸ್ ಇಲ್ಲ ಅಂದ್ರೆ ಇಟ್ ವರ್ಕ್ಸ್ ಅನ್ನೋ ತರ. ಮತ್ತೆ ಇದು ಒಂದು ಡ್ರೆಸ್ಸಿಂಗ್ ಕೊಟ್ಟಿದ್ದೀವಿ ಮೇಡಮ್. ಇದು ವಾರ್ಡ್ರೋಬ್ ಸ್ವಲ್ಪ ಯುನೀಕ್ ಆಗಿ ಕ್ರಿಯೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಪಾರ್ಟಿಷನ್ ಮಾಡ್ಕೊಂಡು ಕೆಳಗಡೆ ಟಾಪ್ ಯೂನಿಟ್ ಬಾಟಮ್ ಯೂನಿಟ್ ಅಂತ ಮಾಡಿದೀವಿ. ಸೊ ಇದೆಲ್ಲಾನು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದೀವಿ. ಇದೊಂದು ಸ್ಟಡಿ ವರ್ಕ್ ಏರಿಯಾ. ಸೊ ಇದೆಲ್ಲ ಲ್ಯಾಮಿನೇಟ್ಸ್ ಇದೆಲ್ಲ ಲ್ಯಾಮಿನೇಟ್ಸ್. ನಿಮ್ಗೆ ಇಲ್ಲೂ ಪ್ರೊಫೈಲ್ ಲೈಟ್ಸ್ ಇದೆ. ಪ್ರೊಫೈಲ್ ಲೈಟ್ಸ್ ಇಲ್ಲಿ ಕೂಡ ಕೊಟ್ಟಿದ್ದೀರಾ. ಸೊ ಮೇಲ್ಗಡೆನೂ ಸ್ಟೋರೇಜ್ ಸ್ಪೇಸಸ್ ಫುಲ್ ಲಾಫ್ಟ್ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಇದಕ್ಕೂ ಅಟ್ಯಾಚ್ ವಾಶ್ರೂಮ್ ಇದೆ. ಕಮೋಡ್ ಮತ್ತೆ ಸಿಂಕ್ ಪಾಯಿಂಟ್ ಎಲ್ಲದಕ್ಕೂ. ಸೊ ಗೈಸ್ ಈಗ ನನ್ನ ಲಾಸ್ಟ್ ಫ್ಲೋರ್ ಆಫ್ ದಿ ಹೌಸಿಗೆ ಬಂದಿದ್ದೀನಿ. ಇದು ಟೆರೆಸ್ ಏರಿಯಾ, ಓಪನ್ ಟೆರೆಸ್ ಸ್ಪೇಸ್. ಅಂಡ್ ಇಲ್ಲೂ ಒಂದು ನಾವು ಮಾಸ್ಟರ್ ಬೆಡ್ರೂಮ್ ಏನಿದೆ ಅದೇ ತರನೇ ಗೆಸ್ಟ್ ರೂಮ್ ಮಾಡಿದೀವಿ. ಸೊ ದಿಸ್ ಇಸ್ ಒನ್ ಗೆಸ್ಟ್ ರೂಮ್ ಆಗಿರುತ್ತೆ. ಗೆಸ್ಟ್ ರೂಮ್. ಸೊ ಅಂಡ್ ಇದಕ್ಕೂ ಅಷ್ಟೇ ನಾವು ಹೆಡ್ ಬೋರ್ಡ್ಸ್ ಮಾಡಿದೀವಿ. ಬೆಡ್ ವಿತ್ ಸೈಡ್ ಟೇಬಲ್ಸ್ ಅಂಡ್ ಪ್ರೀಮಿಯಂ ವಾರ್ಡ್ರೋಬ್ಸ್, ಲ್ಯಾಮಿನೇಟ್ಸ್ ಎಲ್ಲ ಡ್ರೈ. ಮತ್ತೆ ನಮ್ಗೆ ಡ್ರೆಸ್ಸಿಂಗ್ ಯೂನಿಟ್, ಒಂದು ವರ್ಕ್ ಸ್ಪೇಸ್. ಇದಕ್ಕೂ ಬಾತ್ರೂಮ್ ಬಂದು ವೆಟ್ ಏರಿಯಾ, ಡ್ರೈ ಏರಿಯಾ ಪೂರ್ತಿ. ಸೊ ಇಲ್ಲಿ ನೀವು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ, ಇಲ್ಲೂ ಕೂಡ ಸೇಮ್ ಪ್ರೀಮಿಯಂ ಫಿನಿಶಿಂಗ್ ಎಲ್ಲ ಕೊಟ್ಟಿದ್ದೀರಾ. ಸೊ ಟೆರೆಸ್ ಅಲ್ಲಿ ಈ ಒಂದು ರೂಮ್ ಬಿಟ್ಟು ಬೇರೆ ಏನ್ ಎಕ್ಸ್ಟ್ರಾಸ್ ಹಾಕಿದ್ದೀರಾ ಮೇಡಮ್? ಇದು ಕಂಪ್ಲೀಟ್ ಓಪನ್ ಟೆರೆಸ್ ಕಾನ್ಸೆಪ್ಟ್. ಮತ್ತೆ ಮೇಲ್ಗಡೆ ಟ್ಯಾಂಕ್ ಗೆ ಲ್ಯಾಡರ್ ಮಾಡಿಟ್ಟಿದೀವಿ, ಫಿಕ್ಸ್ಡ್ ಲ್ಯಾಡರ್. ಟ್ಯಾಂಕ್ ರೂಮ್ ಅದು ಮೇಲೆ 2 ಟ್ಯಾಂಕ್ಸ್ ಇದೆ, ಹೈಟಲ್ ಸ್ಪೇಸ್ ಮಾಡಿದೀವಿ. ಬಟ್
ಇಲ್ಲಿ ಒನ್ ಆಫ್ ದ ಸ್ಮಾಲೆಸ್ಟ್ ಬ್ಯೂಟಿ ಏನ್ ಇನ್ಸ್ಟಾಲ್ ಮಾಡಿದೀವಿ ಅಂದ್ರೆ ನೀವು ಮೇಲ್ ನೋಡ್ಬೋದು, ಅದು ಎಂಚ್ ತರ ಕಾಣಿಸುತ್ತಲ್ಲ, ಹೌದು ಇದು ಶಿಂಗಲ್ಸ್ ಅಂತಾರೆ. ಶ್ರಿಂಗಲ್ಸ್, ಓಕೆ. ಶಿಂಗಲ್ಸ್ ಅಂತಾರೆ. ಸೊ ಇಟ್ ಈಸ್ ಮೇಡ್ ಔಟ್ ಆಫ್ ನ್ಯಾಚುರಲ್ ಸ್ಟೋನ್ ಮತ್ತೆ ಟಾರ್. ಅದು ಹಂಗೆ ಕಚ್ಕೊಳ್ಳುತ್ತೆ. ಏನ್ ಪರ್ಪಸ್ ಗೋಸ್ಕರ ಅದು ಯೂಶಲಿ ರೂಫ್ ಗೆ ಹಾಕ್ತಾರೆ. ಅಂಡ್ ಇಟ್ ಕ್ರಿಯೇಟ್ಸ್ ಈ ನಿಮ್ಗೆ ಇಟಾಲಿಯನ್ ಹೌಸಸ್ ಆ ತರದ್ದೆಲ್ಲ ನೋಡಿದ್ರೆ ನಿಮ್ಗೆ ಆ ವ್ಯೂ ಸಿಗುತ್ತೆ, ಮತ್ತೆ ಟೆಂಪರೇಚರ್ನು ರೆಡ್ಯೂಸ್ ಮಾಡುತ್ತೆ. ಸೊ ಟೆಂಪರೇಚರ್ ಕನ್ಸ್ಟೆಂಟ್ ಗೋಸ್ಕರ ನೀವು ಅದನ್ನ ಇನ್ಸ್ಟಾಲ್ ಮಾಡಿದೀವಿ. ಯಾಕೆ ಇದು ಲಿಫ್ಟ್ ಹೆಡ್ ರೂಮ್. ಸೊ ಒಂದು ಕಾನ್ಸೆಪ್ಟ್ ಬ್ಯೂಟಿ, ಇನ್ನೊಂದು ಕಾನ್ಸೆಪ್ಟ್ ಟೆಂಪರೇಚರ್ ಕನ್ಸಿಸ್ಟೆಂಟ್. ಬ್ಯೂಟಿಫುಲ್ ಕಾನ್ಸೆಪ್ಟ್ ಸರ್. ಸೊ ಈ ಒಂದು ಬ್ಯೂಟಿಫುಲ್ ಲಕ್ಸುರಿಯಸ್ ಮನೆನ ತೋರಿಸಿದ್ರಲ್ಲ, ಸೊ ಇದ್ರ ಎಕ್ಸಾಕ್ಟ್ ಅಡ್ರೆಸ್ ಹಾಗೆ ಇಲ್ಲಿ ನಿಯರೆಸ್ಟ್ ಲೊಕ್ಯಾಲಿಟಿ ನಮಗೆ ಯಾವ ಸ್ಕೂಲ್ಸ್ ಕಾಲೇಜಸ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಮೇಡಮ್? ಇದು ಎಕ್ಸಾಕ್ಟ್ ಅಡ್ರೆಸ್ ಬಂದು ದ ಲೇಕ್ ವ್ಯೂ ಅಡ್ರೆಸ್ ಅಂತ. ಇದು ಗೇಟೆಡ್ ಕಮ್ಯುನಿಟಿ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಅಲ್ಲಿ ಇದೆ. ಸೊ ಇದು ಬಂದು ನಮಗೆ ನಿಯರ್ ಬೈ ಶ್ರೀರಾಮ್ ಸಮಿತ್ ಇದೆ. ಅಂಡ್ ನಿಮ್ಗೆ ಅಲ್ಲೇ ನೋಡಿದ್ರೆ ಮೆಟ್ರೋ ಟ್ರ್ಯಾಕ್ ಕಾಣಿಸ್ತಾ ಇದೆ. 500 meters ಅಲ್ಲೇ ಮೆಟ್ರೋ ಇದೆ ನಿಯರೆಸ್ಟ್. ಈ ಗೇಟೆಡ್ ಕಮ್ಯುನಿಟಿಲಿ ನಿಮ್ಗೆ ಸ್ವಿಮ್ಮಿಂಗ್ ಪೂಲು ಮತ್ತೆ 6 ಪಾರ್ಕ್ಸ್ ಇದೆ, 6 ಪಾರ್ಕ್ ಇದೆ. ಇಟ್ ಇಸ್ ಅ BDA ಅಪ್ರೂವ್ಡ್ ಗೇಟೆಡ್ ಕಮ್ಯುನಿಟಿ. ಸೊ BDA ಅಪ್ರೂವ್ಡ್ 6 ಪಾರ್ಕ್ಸ್ ಇದೆ. ಮತ್ತೆ ನಿಮಗೆ ಬ್ಯಾಡ್ಮಿಂಟನ್ ಕೋರ್ಟ್, ಸಾಕರ್ ಕೋರ್ಟ್, ಮತ್ತೆ ಒಂದ್ 4 ಕ್ರಿಕೆಟ್ ನೆಟ್ ಸ್ಟೇಡಿಯಂ, ಟೆನ್ನಿಸ್ ಸ್ಟೇಡಿಯಂ, ಎಲ್ಲ ಫೀಚರ್ಸ್, ಎಲ್ಲ ಅಮ್ಯುನಿಟೀಸ್ ಈ ಲೇಔಟ್ ಅಲ್ಲಿ ಇದೆ. ಅಂಡ್ ಇಟ್ ಇಸ್ ವೆರಿ ಪ್ರೀಮಿಯಂ. ನೀವು ನೋಡಿದ್ರೆ ಎಲ್ಲೂ ಸೈಟ್ ಗಳು ಖಾಲಿ ಇಲ್ಲ ಇಲ್ಲಿ, ಕಂಪ್ಲೀಟ್ಲಿ ಡೆವಲಪ್ಡ್. ಸೊ ಇದು ಬಂದು ಲೇಕ್ ವ್ಯೂ ಅಡ್ರೆಸ್ ಅಂತ ಕರಿತೀವಿ, ಡೆವಲಪ್ಡ್ ಬೈ ಅಡ್ರೆಸ್ ಮೇಕರ್ಸ್. ಓಕೆ, ಅಡ್ರೆಸ್ ಮೇಕರ್ಸ್. ಸೊ ಈ ಒಂದು ಏನು ನಮಗೆ ಬಿಲ್ಡಿಂಗ್ ಲೊಕೇಟ್ ಆಗಿದೆಯಲ್ಲ, ಸೊ ಇದು ಒಂದು ವೆಲ್ ಪ್ಲಾನ್ ಗೇಟೆಡ್ ಕಮ್ಯುನಿಟಿಯಲ್ಲಿ ಲೊಕೇಟೆಡ್ ಆಗಿರ್ತಕ್ಕಂಥ ಒಂದು ಬಿಲ್ಡಿಂಗ್. ಸೊ ನೀವು ಲೊಕೇಶನ್ ನ ಕೂಡ ಕೇಳಿಸ್ಕೊಂಡ್ರೆ, ಇದು ಒಂದು ಲೇಕ್ ವ್ಯೂ ಅಡ್ರೆಸ್ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಪ್ರಾಪರ್ಟಿ ಆಗಿರುತ್ತೆ. ಸರ್ ನಿಯರೆಸ್ಟ್ ಅಲ್ಲಿ ನಮಗೆ ಯಾವ ಸ್ಕೂಲ್ಸ್ ಕಾಲೇಜಸ್ ಇದೆ ಮೇಡಮ್? ನಿಯರೆಸ್ಟ್ ಅಲ್ಲಿ ನಿಮಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ, ಡೆಲ್ಲಿ DPS ಇದೆ, ಆಮೇಲೆ ಗ್ರೀನ್ವುಡ್ ಹೈಸ್ಕೂಲ್ ಇದೆ, ಹಾಸ್ಪಿಟಲ್ ಅಂದ್ರೆ ನಾರಾಯಣ ಹಾಸ್ಪಿಟಲ್ ಇದೆ. ಕಂಪನೀಸ್ ಎಲ್ಲ ಇಲ್ಲೇ ಜಸ್ಟ್ 200 meters. ಇನ್ಫೋಸಿಸ್, JP Morgan ಮತ್ತೆ ಸಿಂಬಯೋಸಿಸ್ ಹಾಸ್ಟೆಲ್, ಆಮೇಲೆ ಪ್ರೆಸ್ಟೀಜ್ ಟವರ್ಸ್, ಫೈರ್ ಸ್ಟೇಷನ್ ಎಲ್ಲ ನಿಯರೆಸ್ಟ್ ಲೊಕೇಶನ್. ಸೊ ನೋಡೋದಲ್ಲ, ಸೊ ಈ ಬ್ಯೂಟಿಫುಲ್ ಅಂಡ್ ಲಾವಿಶ್ ಹೌಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಯಾರಿಗೆಲ್ಲ ಈ ಒಂದು ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಅಂಡ್ ಕಮಿಷನ್ ಇರಲ್ಲ. ಸೊ ಮತ್ತೆ ಇನ್ನೊಂದ್ಸಲ ಹೈಲೈಟ್ ಮಾಡ್ತೀನಿ. ಸೊ ನಿಮ್ಗೆ ಏನಾದ್ರು ಕನ್ಸ್ಟ್ರಕ್ಷನ್ಸ್ ಬೇಕಿತ್ತು ಅಂದ್ರೆ ನೀವು ಡೈರೆಕ್ಟ್ ಸರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಅಲ್ಲೇ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್.